ದೇವರನ್ನು, ದೇವರ ವಾಕ್ಯಗಳನ್ನು ತಿಳಿದಿರುವ ನಾಯಕರು ನಮಗೆ ಬೇಕಾಗಿದ್ದಾರೆ. ಇಂಥವರಿಂದ ದೇಶಕ್ಕೆ ಆತ್ಮಿಕ ಪುನರುಜ್ಜೀವನ ಉಂಟಾಗುತ್ತದೆ. ದೈವಾನ್ವೇಷಣೆ ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ದೈವಾನ್ವೇಷಣೆ 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 ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ ದೈವಾನ್ವೇಷಣೆ ದೈವಾನ್ವೇಷಣೆ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಒಬ್ಬ ಭಕ್ತನು ಹೇಳುತ್ತಾನೆ, ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗಿದ್ದರೆ ನನಗೊದಗಿದ ಆಪತ್ತಿನಲ್ಲಿ ಹಾಳಾಗಿ ಹೋಗುತ್ತಿದ್ದೆನು ಎಂಬುದಾಗಿ. ಹೌದು, ಜನರು ದೇವರ ವಾಕ್ಯದ ಕಡೆಗೆ ತಿರುಗಿದಾಗ ನಿಜವಾಗಿಯೂ ಪುನರುಜ್ಜೀವನ ಉಂಟಾಗುತ್ತದೆ. ಈ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಾರ್ಥನಾ ಪೂರ್ವಕವಾಗಿ ಇಂದಿನ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕಾರ್ಯಕ್ರಮ ವೀಕ್ಷಿಸಿ ಕರೆ ಮಾಡಲು ಮರೆಯದಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳಿಸಿಕೊಟ್ಟವನನ್ನು ನೀವು ನಂಬುವುದೇ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, 2ನೇ ಅರಸುಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಯೆಹೋವಾಷನ ಆಳ್ವಿಕೆಯ ಬಗ್ಗೆ ನೋಡೋಣ. 12ನೇ ಅಧ್ಯಾಯದಲ್ಲಿ ಯೆಹೋವಾಷನ ಆಳ್ವಿಕೆಯನ್ನು ನೋಡುತ್ತೇವೆ. ಮಹಾಯಾಜಕನಾದ ಯೆಹೋಯಾದಾವನು ಅದನ್ನು ನಡೆಸುವನಾಗಿದ್ದನು. ನಾವು ಭಕ್ತಿ ಸಂಜೀವನವೆಂದು ಹೇಳಬಹುದಾದ ದೊಡ್ಡ ಆತ್ಮಿಕ ಚಳುವಳಿಗೆ ಇದು ಮೂಲವಾಯಿತು. ಕರ್ತನಲ್ಲಿ ಪ್ರಿಯರೇ, ಈ ಸಂದರ್ಭದಲ್ಲಿ ನಾವು ಅರಸರ ಪಟ್ಟಿಯನ್ನು ಸ್ವಲ್ಪ ನೋಡೋಣ. ಇಸ್ರಾಯೇಲ್ಯರ ಉತ್ತರದ ರಾಜ್ಯವನ್ನು 19 ಮಂದಿ ಆಳಿದರು. ದಕ್ಷಿಣದ ಯೆಹೂದವನ್ನು 20 ಮಂದಿ ಆಳಿದರು. ಇಸ್ರಾಯೇಲ್ಯರನ್ನು ಆಳಿದ 19 ಮಂದಿಯಲ್ಲಿ ಯಾರೊಬ್ಬರೂ ಒಳ್ಳೆಯವರಾಗಿರಲಿಲ್ಲ. ಪ್ರತಿಯೊಬ್ಬರ ಕುರಿತಾಗಿಯೂ ಕೆಟ್ಟ ಅರಸನೆಂಬುದಾಗಿ ಮಾತ್ರ ಹೇಳಬಹುದಾಗಿತ್ತು. ಪ್ರಿಯರೇ, ಯೆಹೂದವನ್ನಾಳಿದ 20 ಮಂದಿಯಲ್ಲಿ 10 ಮಂದಿ ಮಾತ್ರ ಒಳ್ಳೆಯವರಾಗಿದ್ದರು. ಅವರಲ್ಲಿ 5 ಮಂದಿ ಬಹು ಒಳ್ಳೆಯವರಾಗಿದ್ದು
ಅವರ ಕಾಲದಲ್ಲಿ 5 ಪುನರುಜ್ಜೀವನದ ಸಮಯಗಳಿದ್ದವು. ಈ ಅಲ್ಪಕಾಲದ ಅವಧಿಗಳಲ್ಲಿ ಯಜ್ಞವೇದಿಯ ಮೇಲಿನ ಬೆಂಕಿಯು ಉರಿಯುತ್ತಿತ್ತು, ಉಳಿದ ಅವಧಿಯಲ್ಲಿ ಅದು ಆರಿಹೋಗುತ್ತಿತ್ತು. ಪ್ರಿಯರೇ, 5 ಬಾರಿ ಭಕ್ತಿಯ ಪುನರುಜ್ಜೀವನವು ದೇಶದಲ್ಲೆಲ್ಲ ಹರಡಿತು. ಅದು ನಾಶಪಡಿಸುವ ಬೆಂಕಿಯಾಗಿರದೆ ಕಟ್ಟುವ ಹಾಗೂ ಬೋಧನೆಯ ಬೆಂಕಿಯಾಗಿತ್ತು. ದೇವರು ಪರಲೋಕದ ಚೈತನ್ಯದೊಂದಿಗೆ ಜನರನ್ನು ಸಂಧಿಸಿದನು. ಜನರು ದೇವರ ವಾಕ್ಯದ ಕಡೆಗೆ ತಿರುಗಿಕೊಂಡರು, ದೇವರನ್ನು ಆರಾಧಿಸತೊಡಗಿದರು. ಶಕ್ತಿಯೂ ಸಮೃದ್ಧಿಯೂ ಇತ್ತು. ಪ್ರೀತಿಯುಳ್ಳ ದೇವಜನರೇ, ಭಕ್ತಿ ಸಂಜೀವನ ಉಂಟಾಗುವಾಗ ಸಭೆಯಲ್ಲಿ ಹೊಸ ಹರ್ಷವು ತುಂಬಿಕೊಳ್ಳುತ್ತದೆ. ಸಭೆಯಲ್ಲಿ ಹೊಸ ಶಕ್ತಿಯು ಕಂಡುಬರುತ್ತದೆ, ಹೊಸದಾದ ಪ್ರೀತಿ ಇರುತ್ತದೆ. ಆದರೆ ಇದೆಲ್ಲಕ್ಕಿಂತಲೂ ಮೊದಲು ಜನರು ದೇವರ ವಾಕ್ಯದ ಕಡೆಗೆ ತಿರುಗಬೇಕು. ಈ ರೀತಿ ದೇವರ ವಾಕ್ಯದ ಕಡೆಗೆ ತಿರುಗಿಕೊಂಡಾಗ ಮಹಾಭಕ್ತಿ ಸಂಜೀವನಗಳುಂಟಾಗಿವೆ. ನಾವು ಈ ದಿನಗಳಲ್ಲಿಯೂ ಇಂತಹ ಭಕ್ತಿ ಸಂಜೀವನವನ್ನು ಅನುಭವಿಸಬಹುದು. ಪ್ರಿಯರೇ, ಅನೇಕ ವರ್ಷಗಳ ಹಿಂದೆ ಡಾಕ್ಟರ್ ಗ್ರಿಫಿತ್ ಥೋಮಸ್ ಹೇಳಿದ್ದರು, ಸಭೆಯ ಪುನರುಜ್ಜೀವನವು ದೇವರ ಚಿತ್ತಕ್ಕೆ ವಿರುದ್ಧವಾದದ್ದೆಂದು ನಾನು ಸತ್ಯವೇದದಲ್ಲಿಯೂ ಎಲ್ಲಿಯೂ ನೋಡಲಿಲ್ಲ ಎಂಬುದಾಗಿ. ಮತ್ತು ಡಾಕ್ಟರ್ R.A. ಟೋರಿಯವರು ಹೇಳಿದ್ದಾರೆ, ಆದಿಸಭೆಯ ಅನುಭವಗಳನ್ನು ಈ ದಿನಗಳಲ್ಲಿಯೂ ಅನುಭವಿಸಲು ಅಸಾಧ್ಯವೆಂದು ಸತ್ಯವೇದದಲ್ಲಿ ಎಲ್ಲಿಯೂ ಬೋಧಿಸಿರುವುದಿಲ್ಲ. ಮತ್ತು ಪ್ರಿಯರೇ, ಡಾಕ್ಟರ್ ಜೇಮ್ಸ್ M. ಗ್ರೇ ಹೇಳಿದ್ದಾರೆ, ಆದಿಸಭೆಯಲ್ಲಾದ ಪುನರುಜ್ಜೀವನಗಳನ್ನು ಈ ದಿನಗಳಲ್ಲಿಯೂ ನಾವು ಕಾಣಬಹುದು. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಹಂಚುವುದರಲ್ಲಿ ತೊಡಗಿಕೊಳ್ಳೋಣ. ಆಗ ದೇವರು ನಮ್ಮ ಕಾಲದಲ್ಲಿಯೂ ಕೃಪೆಯ ನಿಜವಾದ ಕಾರ್ಯವನ್ನು ಮಾಡುತ್ತಾನೆ. 12ನೇ ಅಧ್ಯಾಯದಲ್ಲಿ ನೋಡುವಾಗ ಯೆಹೋವಾಷನು ಈಗ ಬೆಳೆದ ಯುವಕನಾಗಿದ್ದಾನೆ. 2ನೇ ಅರಸುಗಳು 12ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವಾಷನು ಯೇಹುವಿನ ಆಳ್ವಿಕೆಯ 7ನೇ ವರ್ಷದಲ್ಲಿ ಅರಸನಾಗಿ ಯೆರೂಸಲೇಮಿನಲ್ಲಿ 40 ವರ್ಷ ಆಳಿದನು. ಬೆರ್ಷೆಬದವಳಾದ ಚೀಬ್ಯಳು ಅವನ ತಾಯಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೋವಾಷನು 7 ವರ್ಷದವನಾಗಿದ್ದಾಗ ಅರಸನಾಗಿ ಅವನಿಗೆ 47 ವರ್ಷಗಳಾಗುವ ತನಕ ಆಳಿದನು. ಬೆರ್ಷೆಬದವಳಾದ ಚೀಬ್ಯಳು ಅವನ ತಾಯಿ. ತಾಯಂದಿರ ಪ್ರಭಾವ ಮಕ್ಕಳ ಮೇಲೆ ವಿಶೇಷವಾಗಿರುವುದರಿಂದ ತಾಯಂದಿರ ಹೆಸರುಗಳು ಆಗಾಗ ಹೇಳಲ್ಪಟ್ಟಿವೆ. 2ನೇ ಅರಸುಗಳು 12ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಾಜಕನಾದ ಯೆಹೋಯಾದಾವನು ಅವನಿಗೆ ಬೋಧಕನಾಗಿದ್ದ ಕಾಲದಲ್ಲಿ ಅವನು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೇ ನಡೆದುಕೊಳ್ಳುತ್ತಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೋವಾಷನಿಗೆ ದೇವರ ವಾಕ್ಯವು ಕಳಿಸಲ್ಪಟ್ಟಿತ್ತು. ಈ ದಿನಗಳಲ್ಲಿ ನಮ್ಮ ಬಳಿಗೆ ಬಂದು ಸತತವಾಗಿ ತಮ್ಮ ಯೋಜನೆಗಳನ್ನು, ಇತರ ಪಕ್ಷಗಳ ಮೇಲಿನ ಟೀಕೆಯನ್ನು ಸತತವಾಗಿ ತಿಳಿಸುವ ಖಾಲಿ ತಳೆಯ ರಾಜಕೀಯ ವ್ಯಕ್ತಿಗಳ ಅವಶ್ಯವಿರುವುದಿಲ್ಲ. ಆದರೆ ದೇವರ ವಾಕ್ಯವನ್ನು, ದೇವರನ್ನು ಚೆನ್ನಾಗಿ ತಿಳಿದವರು ಬೇಕಾಗಿದ್ದಾರೆ. ಈ ದೇಶದಲ್ಲಿ ಒಂದು ಆತ್ಮಿಕ ಪುನರುಜ್ಜೀವನವಾಗಬೇಕಿದೆ ಮತ್ತು ಅದು ದೇವರ ವಾಕ್ಯದಿಂದ ಮಾತ್ರ ಬರುವಂಥದ್ದಾಗಿದೆ. 2ನೇ ಅರಸುಗಳು 12ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಆದರೆ ಅವನು ಪೂಜಾಸ್ಥಳಗಳನ್ನು ತೆಗೆದುಹಾಕಲಿಲ್ಲವಾದ್ದರಿಂದ ಜನರು ಅವುಗಳ ಮೇಲೆಯೇ ಯಜ್ಞ ಧೂಪಗಳನ್ನು ಅರ್ಪಿಸುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಭಕ್ತಿ ಸಂಜೀವನವೆಂದರೆ ಎಲ್ಲರೂ ದೇವರ ಕಡೆಗೆ ತಿರುಗಿಕೊಂಡರೆಂತಲ್ಲ. ಇನ್ನೂ ಅನೇಕರು ಪೂಜಾಸ್ಥಳಗಳ ಮೇಲೆಯೇ ಯಜ್ಞಗಳನ್ನು ಅರ್ಪಿಸುತ್ತಿದ್ದರು. ಯಾಜಕರಲ್ಲಿಯೂ ಪುನರುಜ್ಜೀವನ ಹೊಂದದವರಿದ್ದರು. ಹೌದು ಪ್ರಿಯರೇ, ಈಗಲೂ ಸ್ಥಿತಿ ಹೀಗೆಯೇ ಮುಂದುವರಿಯುತ್ತಿದೆಯಲ್ಲ. 2ನೇ ಅರಸುಗಳು 12ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವಾಷನು ಯಾಜಕರಿಗೆ, ನೀವು ಯೆಹೋವನ ಆಲಯಕ್ಕೆ ಸೇರುವ ಎಲ್ಲ ಪರಿಶುದ್ಧ ದ್ರವ್ಯವನ್ನು, ಅಂದರೆ ಕಾನೇಶುಮಾರಿಯಲ್ಲಿ ಲೆಕ್ಕಿಸಲ್ಪಟ್ಟ ಪ್ರತಿಯೊಬ್ಬನೂ ತಂದುಕೊಡುವ ಹಣ, ದೇವರಿಗೆ ಪ್ರತಿಷ್ಠಿತನಾದ ಮನುಷ್ಯನು ತನ್ನ ಪ್ರಾಣವನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತರುವ ಹಣ, ಜನರು ಯೆಹೋವನ ಆಲಯಕ್ಕೆ ಸ್ವೇಚ್ಛೆಯಿಂದ ತಂದೊಪ್ಪಿಸುವ ಹಣ, ಇವುಗಳನ್ನು ತೆಗೆದುಕೊಂಡು ದೇವಾಲಯವು ಎಲ್ಲೆಲ್ಲಿ ಶಿಥಿಲವಾಗಿರುತ್ತದೆಂದು ನೋಡಿ ಅದನ್ನು ಸರಿಮಾಡುವುದಕ್ಕೋಸ್ಕರ ವಿನಿಯೋಗಿಸಿರಿ. ಪ್ರತಿಯೊಬ್ಬನು ತನ್ನ ತನ್ನ ಪರಿಚಿತರಿಂದಲೇ ಹಣ ತೆಗೆದುಕೊಳ್ಳಬೇಕು ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವಾಲಯವು ಹಾಳಾಗಿತ್ತು. ಅದನ್ನು ದುರಸ್ತಿಪಡಿಸುವ ಅಗತ್ಯವಿತ್ತು. ದುರಸ್ತಿ ಕೆಲಸಕ್ಕಾಗಿ ಉಪಯೋಗಿಸಬೇಕಿದ್ದ ಹಣವನ್ನು ಯಾಜಕರು ಬೇರೆ ಕಾರ್ಯಗಳಿಗೆ ಉಪಯೋಗಿಸುತ್ತಿದ್ದರು. ಮುಂದಕ್ಕೆ ನಾವು ನೋಡೋಣ. 2ನೇ ಅರಸುಗಳು 12ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ,
ಯಾಜಕರು ಅರಸನಾದ ಯೆಹೋವಾಷನ ಆಳ್ವಿಕೆಯ 23ನೆಯ ವರ್ಷದವರೆಗೂ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿರಲಿಲ್ಲ. ಆದುದರಿಂದ ಅವನು ಯೆಹೋಯಾದಾವ ಮೊದಲಾದ ಯಾಜಕರನ್ನು ಕರೆದು ಅವರಿಗೆ, ನೀವು ಈವರೆಗೆ ದೇವಾಲಯವನ್ನೇಕೆ ಜೀರ್ಣೋದ್ಧಾರ ಮಾಡಲಿಲ್ಲ? ಇನ್ನು ಮುಂದೆ ನಿಮ್ಮ ಪರಿಚಿತರು ತಂದುಕೊಡುವ ಹಣವನ್ನು ನಿಮ್ಮ ಕೈಯಲ್ಲಿಟ್ಟುಕೊಳ್ಳದೆ ಕೂಡಲೇ ಅದನ್ನು ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಕೊಡಿರಿ ಎಂದು ಹೇಳಿದನು. ಆಗ ಯಾಜಕರು ಅವನಿಗೆ, ನಾವು ಇನ್ನು ಮುಂದೆ ಜನರಿಂದ ಹಣ ತೆಗೆದುಕೊಳ್ಳುವುದಿಲ್ಲ, ದೇವಾಲಯದ ಜೀರ್ಣೋದ್ಧಾರಕ್ಕೆ ಕೈ ಹಾಕುವುದಿಲ್ಲ ಎಂಬುದಾಗಿ ಮಾತುಕೊಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳ ಪರಿಸ್ಥಿತಿಯು ಇದೇ ಆಗಿದೆ. ಹಣವನ್ನು ಉಪಯೋಗ ಇಲ್ಲವೇ ದುರುಪಯೋಗ ಪಡಿಸುವುದರ ಮೂಲಕ ಕ್ರೈಸ್ತರನ್ನು, ಸಭೆಗಳನ್ನು ಪರೀಕ್ಷಿಸಬಹುದು. ಸಭೆಗಳಲ್ಲಿ ಅನೇಕರು ಹೇಳುತ್ತಾರೆ, ಇಂತಿಂಥವರನ್ನು ಖಜಾಂಜಿಯಾಗಿ ಮಾಡೋಣ, ಯಾಕೆಂದರೆ ಅವರು ಒಳ್ಳೆ ವ್ಯವಹಾರ ಚತುರರು ಎಂಬುದಾಗಿ. ಆದರೆ ಆ ವ್ಯಕ್ತಿಯು ನಿಜವಾಗಿ ಆತ್ಮಿಕ ವ್ಯಕ್ತಿಯೋ ಎಂಬುದಾಗಿ ನೋಡಿಕೊಳ್ಳಬೇಕು. ಅದು ಅತೀ ಅವಶ್ಯವಾದದ್ದಾಗಿದೆ. ಪ್ರಿಯರೇ, ಅವರು ಏನು ಮಾಡಿದರು? ಹಣವು ಭದ್ರವಾಗಿದ್ದು ಯಾಜಕರ ಕೈ ಸೇರದಂತೆ ಹಣದ ಪೆಟ್ಟಿಗೆಗೆ ಬೀಗದ ವ್ಯವಸ್ಥೆ ಮಾಡಿದರು. ಮುಂದಕ್ಕೆ ನಾವು ನೋಡೋಣ. 2ನೇ ಅರಸುಗಳು 12ನೇ ಅಧ್ಯಾಯ 9ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಯಾಜಕನಾದ ಯೆಹೋಯಾದಾವನು ಒಂದು ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಂದು ಅದರ ಮುಚ್ಚಳದಲ್ಲಿ ತೂತು ಮಾಡಿ ಅದನ್ನು ಯೆಹೋವನ ಆಲಯದ ಬಾಗಲಿನ ಬಲಗಡೆಯಲ್ಲಿ ಯಜ್ಞವೇದಿಯ ಹತ್ತಿರ ಇಟ್ಟನು. ದ್ವಾರಪಾಲಕರಾದ ಯಾಜಕರು ಯೆಹೋವನ ಆಲಯಕ್ಕೆ ತರಲ್ಪಟ್ಟ ಹಣವನ್ನೆಲ್ಲ ಅದರಲ್ಲಿಯೇ ಹಾಕಿಸುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಪೆಟ್ಟಿಗೆಯ ವಿಚಾರ ಬಹು ಒಳ್ಳೆಯದಾಗಿತ್ತು. ಅಂಕಿ ಸಂಖ್ಯೆಗಳನ್ನು ಯಾರೂ ಕೂಡ ಹೆಚ್ಚು ಕಡಿಮೆ ಮಾಡಬಹುದು. ಹಣಕಾಸಿನ ವ್ಯವಹಾರ ನೋಡಿಕೊಳ್ಳುವವರು ಇಂಥದ್ದನ್ನು ತುಂಬ ಮಾಡುತ್ತಾರೆ. ಇದು ನಿಜವಾಗಿ ಅಸಹ್ಯವಾದದ್ದು. ಯೆಹೋವಾಷನ ಪೆಟ್ಟಿಗೆಯು ಈ ದಿನಗಳಲ್ಲಿ ಅನೇಕ ಕಡೆಗಳಲ್ಲಿ ಉಪಯೋಗಿಸಲ್ಪಡುತ್ತದೆ. ಅದನ್ನು ಉಪಯೋಗಿಸುವವರಿಗೆ ಅದರ ಹಿನ್ನೆಲೆ ಗೊತ್ತಿದೆಯೋ ಇಲ್ಲವೋ? ಸಭಾ ಸೇವಕರಾಗಲಿ ಧಾರ್ಮಿಕ ಅಧಿಕಾರಿಗಳಾಗಲಿ ಏನೂ ವ್ಯತ್ಯಾಸ ಮಾಡಲಾಗದಂತೆ ಈ ಪೆಟ್ಟಿಗೆ ರಚಿತವಾಗಿರುತ್ತದೆ. ಇದು ನಾವು ಉಪಯೋಗಿಸಬಹುದಾದ ಉತ್ತಮ ವಿಧಾನವಾಗಿದೆ. ಅಜಾಹೇಲನಿಗೆ ದೇವಾಲಯದ ಸೊತ್ತುಗಳ ಲಂಚ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ದೇಶದಲ್ಲಿ ದೊಡ್ಡ ಆತ್ಮಿಕ ಚಳುವಳಿ ಉಂಟಾದರೂ ರಾಜ್ಯವು ಅವನತಿಯತ್ತ ಸಾಗುತ್ತಿತ್ತು. 2ನೇ ಅರಸುಗಳು 12ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಇದೇ ಕಾಲದಲ್ಲಿ ಆರಾಮ್ಯರ ಅರಸನಾದ ಅಜಾಹೇಲನು ಬಂದು ಗತ್ ಊರಿಗೆ ಮುತ್ತಿಗೆ ಹಾಕಿ ಅದನ್ನು ಸ್ವಾಧೀನಪಡಿಸಿಕೊಂಡು ಅಲ್ಲಿಂದ ಯೆರೂಸಲೇಮಿಗೆ ವಿರೋಧವಾಗಿ ಹೊರಟನು. ಯೆಹೂದದ ಅರಸನಾದ ಯೆಹೋವಾಷನು ಇದನ್ನು ಕೇಳಿ ತಾನು ತನ್ನ ಪೂರ್ವಿಕರಾದ ಯೆಹೋಷಾಫಾಟ್, ಯೆಹೋರಾಮ್, ಅಹಾಜ್ಯ ಎಂಬ ಯೆಹೂದ ರಾಜರು ದೇವಸ್ಥಾನಕ್ಕೆ ಕಾಣಿಕೆಯಾಗಿ ಕೊಟ್ಟ ಒಡವೆಗಳು, ಯೆಹೋವನ ಆಲಯದ ಮತ್ತು ಅರಮನೆಯ ಭಂಡಾರಗಳಲ್ಲಿದ್ದ ಬಂಗಾರ ಇವುಗಳನ್ನು ತೆಗೆದುಕೊಂಡು ಆರಾಮ್ಯರ ಅರಸನಾದ ಅಜಾಹೇಲನಿಗೆ ಕಳುಹಿಸಿದನು. ಆಗ ಅವನು ಯೆರೂಸಲೇಮನ್ನು ಬಿಟ್ಟು ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಂದರೆ ಯೆಹೋವಾಷನು ಅಪಾಯದಿಂದ ತಪ್ಪಿಸಿಕೊಳ್ಳ ಬಯಸಿದನು. ಅವನು ಆರಾಮ್ಯರ ಅರಸನಿಗೆ ಲಂಚವನ್ನು ಒಪ್ಪಿಸಿದನು. ನಿನ್ನನ್ನೇ ದೃಷ್ಟಿಸಿ ಓಡುವೆ ಯೇಸುವೆ, ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ ದೃಷ್ಟಿಸಿ ಓಡುವೆ.
ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ ದೃಷ್ಟಿಸಿ ಓಡುವೆ. ನಿಂದೆಯೂ ನಷ್ಟವೂ ತೋರುವಾಗಲೂ, ಮಾರ್ಗದೋಳು ಒಂಟಿಯಾಗಿ ಅಲೆಯುವಾಗಲೂ, ನಿಂದೆಯೂ ನಷ್ಟವೂ ತೋರುವಾಗಲೂ, ಮಾರ್ಗದೋಳು ಒಂಟಿಯಾಗಿ ಅಲೆಯುವಾಗಲೂ, ಯಾರಲ್ಲಿ ಹೋಗಲಿ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಹಂಬಲದಿ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಯೇಸುವೇ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ. 2ನೇ ಅರಸುಗಳು 12ನೇ ಅಧ್ಯಾಯ 19 ಮತ್ತು 20ನೇ ವಚನ ಹೀಗೆ ಹೇಳುತ್ತದೆ. ಯೆಹೋವಾಷನ ಉಳಿದ ಚರಿತ್ರೆಯು, ಅವನ ಎಲ್ಲಾ ಕೃತ್ಯಗಳು ಯಹೂದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಯೆಹೋವಾಷನ ಉದ್ಯೋಗಸ್ಥರು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಭಕ್ತಿ ಪುನರುಜ್ಜೀವನದ ಕುರಿತಾಗಿ ನಾವು ಮುಂದೆ ಪೂರ್ವಕಾಲ ವೃತ್ತಾಂತದ 2 ಪುಸ್ತಕಗಳನ್ನು ಅಭ್ಯಾಸ ಮಾಡುವಾಗ ಹೆಚ್ಚು ತಿಳಿದುಕೊಳ್ಳಲಿದ್ದೇವೆ. ಯೆಹೋವಾಷನು ಸಾಯುವಾಗ 47 ವರ್ಷದವನಾಗಿದ್ದನು. ಅವನ ಕೆಲಸದವರೇ ಅವನನ್ನು ಕೊಂದರು. ಅವನ ಪೂರ್ವಜರ ಸಮಾಧಿ ಸ್ಥಳವಾದ ದಾವೀದನಗರದಲ್ಲಿ ಅವನ ಸಮಾಧಿ ಮಾಡಿದರು. ಯೆಹೋವಾಷನು ಒಳ್ಳೆಯ ಅರಸನಾಗಿದ್ದನು. ಅವನ ಮಗನಾದ ಆಮಚ್ಯನು ಕೂಡ ಒಳ್ಳೆಯ ಅರಸನಾಗಿದ್ದನೆಂದು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಯವರೆಗೆ 2ನೇ ಅರಸುಗಳು ಪುಸ್ತಕದ 12ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ದೇವರಾತ್ಮನು ನಮಗೆ ಬೋಧಿಸಿದ್ದನ್ನು ನಮ್ಮದಾಗಿ ಮಾಡಿಕೊಂಡು ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ 2ನೇ ಅರಸುಗಳು ಪುಸ್ತಕದ 13ನೇ ಅಧ್ಯಾಯಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪ ಎಲೀಷನ ಕೊನೆಯ ಕಾರ್ಯಗಳು ಎಂಬುದಾಗಿದೆ. ಪ್ರಿಯರೇ, ಈ ಭಾಗವು ಸ್ವಲ್ಪ ಕಟುವಾದ ವಾಕ್ಯ ಭಾಗವಾಗಿದೆ. ಆದರೂ ನಮಗೆ ಅದರಿಂದ ಪಾಠ ಕಲಿಯಲಿಕ್ಕಿರುತ್ತದೆ. ದೇಶವನ್ನಾಳುವವರಿಗೆ ಇದು ಸೂಕ್ತವಾದದ್ದಾಗಿದೆ. ನಾವು ಇಸ್ರಾಯೇಲ್ಯರ ಮತ್ತು ಯೆಹೂದ್ಯರ 2 ರಾಜ್ಯಗಳನ್ನು ನೋಡುತ್ತಾ ಹೋಗುತ್ತಿದ್ದೇವೆ. ಉತ್ತರದಲ್ಲಿ 10 ಕುಲಗಳು ಸೇರಿ ಉತ್ತರ ರಾಜ್ಯವಾಗಿದೆ. ದಕ್ಷಿಣದಲ್ಲಿ ಯೆಹೂದ ಮತ್ತು ಬೆನ್ಯಾಮೀನ್ ಕುಲಗಳವರು ಸೇರಿ ದಕ್ಷಿಣದ ರಾಜ್ಯವಾಗಿದೆ. ದಕ್ಷಿಣದಲ್ಲಿ ದಾವೀದನ ವಂಶಜರು ಆಳುತ್ತಾ ಬಂದರು. ಈ ವಂಶವೇ ಮುಂದಕ್ಕೆ ಹೊಸ ಒಡಂಬಡಿಕೆಯವರೆಗೂ ಮುಂದುವರಿಯುತ್ತದೆ. ಯೇಸು ಕ್ರಿಸ್ತನ ಜನನದವರೆಗೆ ಕೂಡ ದಾವೀದನ ಮನೆಯವರೊಂದಿಗೆ ಮದುವೆಯಾದ ಅಹಾಬ ಇಜಬೇಲರ ಮಗಳಾದ ಅತಲ್ಯಳಿಂದ ದಾವೀದನ ವಂಶವು ಮುಗಿದು ಹೋಗುವ ಅಂತ್ಯಕ್ಕೆ ಬಂದಿತ್ತು. ಪ್ರೀತಿಯುಳ್ಳ ದೇವಜನರೇ, ಯೆಹೋವಾಹಾಜನು ಇಸ್ರಾಯೇಲ್ಯರನ್ನು ಆಳಿದ್ದು ಎಂಬ ವಿಚಾರವನ್ನು ನೋಡೋಣ. ಯೇಹುವಿನ ಮಗನಾದ ಯೆಹೋವಾಹಾಜನು ಇಸ್ರಾಯೇಲ್ಯರನ್ನು 17 ವರ್ಷ ಆಳಿದನೆಂದು 13ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಅವನು ಯಾರೊಬ್ಬಾಮನ ಪಾಪದ ಮಾರ್ಗದಲ್ಲೇ ನಡೆದನು. ಅವನ ಆಳ್ವಿಕೆಯ ಕುರಿತಾಗಿ ಯಾವ ವಿಶೇಷ ಗಮನಾರ್ಹವಾದ ಸಂಗತಿಗಳೇನೂ ಇರುವುದಿಲ್ಲ. ಪಾಪವು ಜೀವಿತಕ್ಕೆ ಉತ್ಸಾಹವನ್ನು ತರುತ್ತದೆಂದು ಅನೇಕರು ಭಾವಿಸುತ್ತಾರೆ. ಆದರೆ ಸ್ವಲ್ಪ ಕಾಲದ ಬಳಿಕ ಪಾಪವು ಅತ್ಯಂತ ಅನಾಸಕ್ತಿಯ ಸಂಗತಿಯಾಗುತ್ತದೆ. ಅಮಲು ದ್ರವ್ಯ ಸೇವನೆ ಆರಂಭಿಸಿದವನು ಬೇಗದಲ್ಲೇ ಕುಡುಕನಾಗುತ್ತಾನೆ. ಆ ಸ್ಥಿತಿ ಮುಟ್ಟಿದಾಗ ಅವನ ಜೀವಿತ ನಿಸ್ಸಾರವಾಗಿ ಕಾಣುತ್ತದೆ. ಜೀವಿತವು ಅರ್ಥವನ್ನು ಕಳಕೊಳ್ಳುತ್ತದೆ. ಅದೇ ರೀತಿಯಾಗಿ ಯಾವುದೇ ಪಾಪಕೃತ್ಯವಾಗಲಿ ಇದೇ ರೀತಿಯಾಗಿ ಇರುತ್ತದೆ. ಪ್ರಿಯರೇ, ಚರಿತ್ರೆಯೂ ಕೂಡ ಬೇಸರ ತರಿಸುವಂಥದ್ದಾಗಿದೆ. ಆದರೆ ದೇವರು ಚರಿತ್ರೆಯಲ್ಲಿ ಕಾರ್ಯ ನಡೆಸುವಾಗ ಅದು ಆಸಕ್ತಿಕರವಾಗುತ್ತದೆ. ಈ ದಿನಗಳಲ್ಲಿ ದೇವರು ಚರಿತ್ರೆಯಲ್ಲಿ ಪ್ರವೇಶಿಸಿದರೆ ಎಷ್ಟೋ ಒಳ್ಳೆಯದು. ಪ್ರೀತಿಯುಳ್ಳ ದೇವಜನರೇ, 2ನೇ ಅರಸುಗಳು 13ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೆಹೂದದ ಅರಸನು ಅಹಾಜ್ಯನ ಮಗನೂ ಆದ
ಯೆಹೋವಾಷನ ಆಳಿಕೆಯ 23ನೆಯ ವರ್ಷದಲ್ಲಿ ಯೇಹುವಿನ ಮಗನಾದ ಯೆಹೋವಾಹಾಜನು ಇಸ್ರಾಯೇಲ್ಯರ ಅರಸನಾಗಿ ಸಮಾರ್ಯದಲ್ಲಿ 17 ವರ್ಷ ಆಳಿದನು. ಅವನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ನೇಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡದೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರಲ್ಲಿ ಬಸವನ ಪೂಜೆಯನ್ನು ಪ್ರಾರಂಭಿಸಿದವನು ಯಾರೊಬ್ಬಾಮನು. ಅವನು ಇಸ್ರಾಯೇಲ್ಯರನ್ನು ನಿಜದೇವರ ಆರಾಧನೆಯಿಂದ ದೂರ ಮಾಡಿ ಪಾಪಕ್ಕೆ ನಡೆಸಿದನು. ಅಹಾಬನು ಇಜಬೇಳಲು ಆಳ್ವಿಕೆಗೆ ಬಂದಾಗ ಅವರು ಅದಕ್ಕಿಂತಲೂ ಹೆಚ್ಚಿನ ಕೆಟ್ಟತನಕ್ಕೆ ಇಳಿದರು. ಅವರು ಬಾಳನ ಪೂಜೆಯನ್ನು ಸತತವಾಗಿ ನಡೆಸಿದರು. ಅದು ನಿಜವಾಗಿ ಸೈತಾನನಿಗೆ ಸಂಬಂಧಿಸಿದ್ದು. ಪ್ರಿಯರೇ, ಯೆಹೋವಾಹಾಜನು ತನ್ನ ತಂದೆಯಾದ ಯೇಹುವಿನಂತೆ ಬಾಳನನ್ನು ಆರಾಧಿಸಲು ಹೋಗದೆ ಅಹಾಬ ಇಜಬೇಲರಷ್ಟು ಪಾಪಕೃತ್ಯಗಳನ್ನು ನಡೆಸದಿದ್ದರೂ ಕೂಡ ಯಾರೊಬ್ಬಾಮನ ಮಾರ್ಗದಲ್ಲಿ ನಡೆದು ಕೆಟ್ಟವನಾದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ ಯೆಹೋವಾಹಾಜನ ಪಶ್ಚಾತ್ತಾಪ ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲ್ಯರು ಪಾಪ ಮಾಡಿದ್ದರಿಂದ ದೇವರು ಆರಾಮ್ಯರನ್ನು ಅವರಿಗೆ ವಿರೋಧವಾಗಿ ನಡೆಸಿದನು. 2ನೇ ಅರಸುಗಳು 13ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದದರಿಂದ ಯೆಹೋವನು ಇಸ್ರಾಯೇಲ್ಯರ ಮೇಲೆ ಕೋಪಗೊಂಡು ಅವರನ್ನು ಆರಾಮ್ಯರ ಅರಸನಾದ ಹಜಾಯೇಲನ ಕೈಗೂ ಅವನ ಮಗನಾದ ಬೆನಹದದನ ಕೈಗೂ ಒಪ್ಪಿಸಿದನು. ಅವರು ಯೆಹೋವಾಹಾಜನ ಜೀವಮಾನದಲ್ಲೆಲ್ಲ ಇವರ ಕೈಯಲ್ಲಿದ್ದರು. ಯೆಹೋವಾಹಾಜನು ಯೆಹೋವನಿಗೆ ಮೊರೆಯಿಟ್ಟನು. ಆತನು ಅವನ ಮೊರೆಯನ್ನು ಲಾಲಿಸಿ ಆರಾಮ್ಯರ ಅರಸನಿಂದ ಬಹಳವಾಗಿ ಬಾಧಿಸಲ್ಪಟ್ಟ ಇಸ್ರಾಯೇಲ್ಯರ ಮೇಲೆ ಕಟಾಕ್ಷವಿಟ್ಟು ಅವರಿಗೆ ಒಬ್ಬ ರಕ್ಷಕನನ್ನು ಅನುಗ್ರಹಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೋವಾಹಾಜನು ತಾನು ಅಪಾಯದಲ್ಲಿದ್ದೇನೆಂದು ತಿಳುಕೊಂಡನು. ಭಯದಿಂದಾಗಿ ಅವನು ದೇವರ ಕಡೆಗೆ ತಿರುಗಿಕೊಂಡನು. 2ನೇ ಅರಸುಗಳು 13ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ಇವನ ಮುಖಾಂತರವಾಗಿ ಅವರು ಆರಾಮ್ಯರ ಕೈಯಿಂದ ಬಿಡುಗಡೆಯಾಗಿ ಮುಂಚಿನಂತೆ ತಮ್ಮ ತಮ್ಮ ಮನೆಗಳಲ್ಲಿ ಸುರಕ್ಷಿತರಾಗಿ ವಾಸಿಸುವರಾದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಎಷ್ಟು ದಯಾಭರಿತನೆಂಬುದನ್ನು ಗಮನಿಸಿರಿ. ಅರಸನು ದೇವರಿಗೆ ಮೊರೆಯಿಟ್ಟ ಕೂಡಲೇ ದೇವರು ಉತ್ತರ ಕೊಟ್ಟನು. ಅವರನ್ನು ಆರಾಮ್ಯರ ಕೈಯಿಂದ ಬಿಡಿಸಿದನು. ಪ್ರಿಯರೇ, ಅನೇಕ ಬಾರಿ ದೇವರು ಎಷ್ಟು ಒಳ್ಳೆಯವನು ಎಂಬುದನ್ನು ನಾವು ತಿಳಿಯದೇ ಹೋಗುತ್ತೇವೆ. ಆತನು ನಿಜವಾಗಿ ಎಷ್ಟೋ ಅದ್ಭುತನೂ ಆಗಿದ್ದಾನೆ. 2ನೇ ಅರಸುಗಳು 13ನೇ ಅಧ್ಯಾಯ 6 ಮತ್ತು 7ನೇ ವಚನ ಹೀಗೆ ಹೇಳುತ್ತದೆ: ಆದರೂ ಅವರು ತಮ್ಮನ್ನು ಪಾಪಕ್ಕೆ ಪ್ರೇರಿಸಿದ ಯಾರೊಬ್ಬಾಮನ ಮನೆಯವರ ಮಾರ್ಗದಲ್ಲಿ ನಡೆದರು, ಅದನ್ನು ಬಿಡಲೇ ಇಲ್ಲ. ಸಮಾರ್ಯದಲ್ಲಿ ಆಶೇರ ವಿಗ್ರಹ ಸ್ತಂಭವು ಇದ್ದೇ ಇತ್ತು. ಯೆಹೋವಾಹಾಜನಿಗೆ 50 ಮಂದಿ ರಾಹುತರು, 10 ರಥಗಳು, 10,000 ಮಂದಿ ಕಾಳಾಳುಗಳು ಮಾತ್ರ ಉಳಿದರು. ಆರಾಮ್ಯರ ಅರಸನು ಬೇರೆ ಎಲ್ಲರನ್ನು ಸಂಹರಿಸಿ ಕಣದ ಧೂಳಿನಂತೆ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೋವಾಹಾಜನ ಜೀವಿತದಲ್ಲಿ ದೇವರು ತೋರಿಸಿದ ಒಳ್ಳೆಯತನವನ್ನು ನಾವು ನೋಡುತ್ತೇವೆ. ಅರಸನು ದೇವರಿಗೆ ಮೊರೆಯಿಟ್ಟಾಗ ಆತನು ಸದುತ್ತರವನ್ನು ದಯಪಾಲಿಸಿದನು. ಆದರೆ ಅರಸನು ಅವನ ಜನರು ಪಾಪದಲ್ಲಿ ಮುಂದುವರಿದು ವಿಗ್ರಹಾರಾಧನೆಯನ್ನು ಮುಂದುವರಿಸಿದರು. ಆರಾಮ್ಯರ ಅರಸನ ಹೊಡೆತದಿಂದಾಗಿ ಯೆಹೋವಾಹಾಜನ ಸೈನ್ಯವು ಕ್ಷೀಣಿಸಲ್ಪಟ್ಟು ಅವನು ತನ್ನ ರಾಜ್ಯಕ್ಕಾಗಿ ಮುಂದೆ ಯುದ್ಧ ಮಾಡಲಾರದವನಾದನು. ಪ್ರೀತಿಯುಳ್ಳ ದೇವಜನರೇ, 2ನೇ ಅರಸುಗಳು 13ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವಾಹಾಜನ ಉಳಿದ ಚರಿತ್ರೆಯು ಅವನ ಶೂರಕೃತ್ಯಗಳ ವಿವರವು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಸಮಾರ್ಯದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಯೋವಾಷನು ಅರಸನಾದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆಹೋವಾಹಾಜನ ಮರಣವಾಯಿತು. ಇದು ರಾಜರ ವೃತ್ತಾಂತ. ಅರಸನು ಮೃತನಾದನು. ಮುಂದಕ್ಕೆ ನೋಡುತ್ತೇವೆ, ಯೆಹೋವಾಷನು ಇಸ್ರಾಯೇಲ್ಯರನ್ನು ಆಳಿದ್ದು ಎಂಬುದಾಗಿ. ಉತ್ತರದ ರಾಜ್ಯಕ್ಕೆ ಇನ್ನೊಬ್ಬ ಅರಸನು ಬರುತ್ತಾನೆ. 2ನೇ ಅರಸುಗಳು 13ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಯೆಹೂದದ ಅರಸನಾದ ಯೆಹೋವಾಷನ ಆಳಿಕೆಯ 37ನೇ ವರ್ಷದಲ್ಲಿ ಯೆಹೋವಾಹಾಜನ ಮಗನಾದ ಯೋವಾಷನು ಇಸ್ರಾಯೇಲ್ಯರ ಅರಸನಾಗಿ ಸಮಾರ್ಯದಲ್ಲಿ 16 ವರ್ಷ ಆಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಎರಡೂ ರಾಜ್ಯಗಳಲ್ಲಿನ ಅರಸರ ಹೆಸರುಗಳು ಒಂದೇ ರೀತಿಯಾಗಿ ಕಾಣುವುದರಿಂದ ನಮಗೆ ಗಲಿಬಿಲಿಯುಂಟಾಗುತ್ತದೆ.
ಯಾರು ಅರಸನಾಗಿದ್ದಾನೆ, ಯಾವ ರಾಜ್ಯಕ್ಕೆ, ಆಳಿಕೆಯ ವಿವರ ಇವೆಲ್ಲವೂ ಅರ್ಥವಾಗದಂತಿರುತ್ತದೆ. ಆದರೆ ನಮಗೆ ಗೊತ್ತಿಲ್ಲವಾದರೂ ದೇವರು ಉದ್ದೇಶಪೂರ್ವಕವಾಗಿ ಹಾಗೆ ಮಾಡಿರಬಹುದು. ಆತನ ಆಲೋಚನೆಗಳು ನಮ್ಮ ಆಲೋಚನೆಗಳು ಅಲ್ಲ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 2 ಅರಸುಗಳು 13ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಇವನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ನೇಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡದೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾರೊಬ್ಬಾಮನು ಪಾಪದ ಮಟ್ಟವಾಗಿದ್ದನು. ಒಬ್ಬ ಅರಸನು ಅವನ ಪಾಪದ ಮಟ್ಟಕ್ಕೆ ತಲುಪಿದಾಗ ದೇವರು ಯಾವಾಗಲೂ ದಂಡಿಸುತ್ತಿದ್ದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಾವು ಅಧ್ಯಯನ ಮಾಡಿದ್ದೇವೆ. ದೇವರಾತ್ಮನು ನಮ್ಮ ಸಂಗಡ ಮಾತನಾಡಿದ್ದಾನೆ ಅಲ್ಲವೋ? ಹೌದು, ದೇವರು ನಮಗೆ ತಿಳಿಸಿದಂಥ ಸತ್ಯಕ್ಕೆ ನಾವು ವಿಧೇಯರಾಗೋಣ. ನಮ್ಮ ಜೀವಿತದಲ್ಲಿ ಪಾಪದಿಂದ ಬಿಡುಗಡೆ ಹೊಂದಿದವರಾಗೋಣ. ಯಾಕಂದರೆ ಪಾಪದಲ್ಲೇ ಇರುವುದಾದರೆ ಒಂದು ದಿವಸ ನಾವು ದೇವರ ದಂಡನೆಗೆ ಒಳಗಾಗುತ್ತೇವೆ. ಆದ್ದರಿಂದ ಕೃಪಾ ಸಮಯ ನಮ್ಮ ಬಳಿ ಇರುವಾಗ ಹಿಂದೆ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ನಮ್ಮ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಅವುಗಳಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಪರಲೋಕ ರಾಜ್ಯದ ಬಾಧ್ಯಸ್ಥಿಕೆ ಎದುರು ನೋಡುತ್ತಾ ನಮ್ಮ ಮುಂದಿರುವಂಥ ಜೀವದ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯೆಹೂದ್ಯರ ಅರಸನಾದ ಯೆಹೋವಾಷನಿಗೆ ದೇವರ ವಾಕ್ಯವು ಕಲಿಸಲ್ಪಟ್ಟಿತು. ಅವನು ಒಳ್ಳೆಯ ಅರಸನಾಗಿದ್ದನು ಎಂಬುದಾಗಿ ತಿಳಿದುಕೊಂಡೆವು. ದೇವರು ತನ್ನ ಜನರಿಗೆ ದಯೆ ತೋರಿಸಿದರೂ ಕೂಡ ಅವರು ತಿರುಗಿ ತಿರುಗಿ ಆತನಿಗೆ ಅವಿಧೇಯರಾದರು. ದೇವರು ಎಂದಿಗೂ ತಿರಸ್ಕಾರ ಸಹಿಸುವುದಿಲ್ಲ. ಆದ್ದರಿಂದ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಈ ರೀತಿಯ ಜೀವಿತವು ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ. ಬನ್ರಿ, ಈಗ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಇಷ್ಟೊಂದು ಒಳ್ಳೆಯ ಸಮಯವನ್ನು ನಮಗೆ ಅನುಗ್ರಹಿಸಿದ್ದಿ. ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ದೇವರ ವಾಕ್ಯಗಳನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಿ. ನಿನಗೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ವಿಧೇಯರಾದರೆ ನಾವು ಎಲ್ಲ ಆಶೀರ್ವಾದಗಳನ್ನು ಹೊಂದುವರಾಗಿದ್ದೇವೆ. ಓ ಕರ್ತನೆ, ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸಿ ನಿನ್ನ ವಾಕ್ಯದಲ್ಲಿ ನಡೆಯಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸು. ಅವರ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ನಿನ್ನ ಸನಾತನ ಮಾರ್ಗದಲ್ಲಿ ನಡೆಸಬೇಕೆಂದು ಯೇಸುವಿನ ಮಧುರವಾದಂಥ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಆತ್ಮೀಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ಪುನರುಜ್ಜೀವನದ ಬಗ್ಗೆ ತಿಳಿದ ನಾವು ಇತರರು ಕೂಡ ನೂತನ ಸೃಷ್ಟಿಗಳಾಗಲು ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.